ಮುಂಬಯಿಯ ಪ್ರತಿಷ್ಠಿತ ಸಂಘಟನೆ ಕರ್ನಾಟಕ ವಿಶ್ವಕರ್ಮ ಅಸೋಸಿಯೇಷನ್ನ 80ನೇ ವಾರ್ಷಿಕೋತ್ಸವ ಜನವರಿ 4ರ ಆದಿತ್ಯವಾರ ಮೀರಾ ರೋಡ್ ಪೂರ್ವದ ಭಾರತ ರತ್ನ ಲತಾ ಮಂಗೇಶ್ಕರ್ ನಾಟ್ಯಗೃಹದ ಸಭಾಗೃಹದ ಶ್ರೀಮತಿ ಲಲಿತಾ ಮತ್ತು ಯದ್ಮೇರು ಶ್ರೀನಿವಾಸ ವಿ ಆಚಾರ್ಯ ಸ್ಮರಣಾರ್ಥ ವೇದಿಕೆಯಲ್ಲಿ ದಿನವಿಡೀ ಯಶಸ್ವಿಯಾಗಿ ಜರುಗಿತು. ಬೆಳಿಗ್ಗೆ ಉದ್ಘಾಟನಾ ಕಾರ್ಯಕ್ರಮದ ಮೊದಲು ಸಮಾಜದ ಮಕ್ಕಳು ಪ್ರಾರ್ಥಿಸಿದರು. ಉಡುಪಿಯ ಪಡು ಕುತ್ಯಾರು ಶ್ರೀಮದ್ ಜಗದ್ಗುರು ಆನೆಗುಂದಿ ಮಹಾಸಂಸ್ಥಾನದ ಸರಸ್ವತಿ ಪೀಠದ ಪರಮ ಪೂಜ್ಯ ಜಗದ್ಗುರು ಶ್ರೀ ಅನಂತಶ್ರೀ ವಿಭೂಷಿತ ಕಾಳಹಸ್ತೇಂದ್ರ ಸರಸ್ವತಿ ಮಹಾಸ್ವಾಮಿಗಳು ಸಮಾಜದ ಹಿರಿಯರ ಸಮ್ಮುಖದಲ್ಲಿ ದೀಪ ಬೆಳಗಿ 80ನೇ ವಾರ್ಷಿಕೋತ್ಸವಕ್ಕೆ ಚಾಲನೆ ನೀಡಿದರು. ಅಗ್ನಿರಾರಹಿಮತ್ತವತ್ಕೋಶಮೇವ ದಿವೇ ದಿವೇ ಯಶಸಂ ವೀರವತ್ತಮಂ ಅಜ್ಞೇಯೈ ಯಜ್ಞಮದ್ವರಂ ವಿಶ್ವದಃ ಪರಿಘೋರಸಿ ಸ ಇದ್ದೇವೇಷು ಗಚ್ಚತಿ. ಓಂ ಶಾಂತಿ ಶಾಂತಿ ಶಾಂತಿ. ಸಂಘದ ಉಪಾಧ್ಯಕ್ಷರಾದ ಗಣೇಶ್ ಕುಮಾರ್ ಕೆ ಸ್ವಾಗತಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು. 80 ವರ್ಷಗಳ ಹಿಂದೆ ಅಥವಾ ಅದಕ್ಕಿಂತಲೂ ಹಿಂದೆ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಮುಂಬೈಗೆ ಆಗಮಿಸಿದ್ದಂತಹ ಬಹಳಷ್ಟು ಮಂದಿಗಳಲ್ಲಿ ನಮ್ಮ ವಿಶ್ವಕರ್ಮ ಸಮಾಜದವರು ಕೆಲವರಿದ್ದರು. ತಮ್ಮ ಕುಲಕಸುಬನ್ನ ಇಲ್ಲಿ ಮುಂದುವರಿಸುತ್ತಾ ಮುಂಬೈ ಸೆಂಟ್ರಲ್ ಪ್ರದೇಶದಲ್ಲಿ ಆಸುಪಾಸಿನಲ್ಲಿ ನೆಲೆಯಿದ್ದಂತಹ ಅವರು ಕೆಲವು ಅನಿವಾರ್ಯ ಪರಿಸ್ಥಿತಿಗಳಲ್ಲಿ ಒಬ್ಬರನ್ನೊಬ್ಬರು ಪರಿಚಯ ಮಾಡಿಕೊಂಡು ಒಟ್ಟಾಗುತ್ತಾ ಅದೇ ಸಂದರ್ಭದಲ್ಲಿ ಮುಂಬೈಯಲ್ಲಿ ಮೊಗವೀರರು, ಬಂಟರು, ಬಿಲ್ಲವರು ಇವರೆಲ್ಲರೂ ಕೂಡ ತಮ್ಮದೇ ಆದಂತಹ ಜಾತಿಯ ಸಂಸ್ಥೆಗಳನ್ನು ಸ್ಥಾಪಿಸಿರುವುದನ್ನು ಕಂಡು ಅದರಿಂದಲೂ ಪ್ರೇರೇಪಿತರಾಗಿ 1944ನೇ ಇಸವಿಯಲ್ಲಿ ಗ್ರ್ಯಾಂಡ್ ರೋಡ್ ಪರಿಸರದ ಮಾರ್ವಾಡಿ ಬಿಲ್ಡಿಂಗ್ ಅನ್ನುವಂಥ ಪ್ರದೇಶದಲ್ಲಿ ಅವರೆಲ್ಲ ಒಟ್ಟು ಸೇರಿ ಒಂದು ವಿಶ್ವಕರ್ಮ ಸಮಾಜದ ಸಂಸ್ಥೆಯನ್ನು ಸ್ಥಾಪಿಸುವಂತ ಕನಸು ಕಾಣ್ತಾರೆ. 44ನೇ ಇಸವಿ ಡಿಸೆಂಬರ್ನಲ್ಲಿ ಅವರೊಂದು ಸಭೆ ಮಾಡ್ತಾರೆ. 45ನೇ ಇಸವಿಯಲ್ಲಿ ವಿಶ್ವಬ್ರಾಹ್ಮಣ ಸಮಾಜೋದ್ಧಾರಕ ಸಭಾ ಎನ್ನುವಂಥ ಸಂಸ್ಥೆ ಪ್ರಾರಂಭ ಆಗ್ತದೆ. ಮತ್ತೊಂದು 5 ವರ್ಷದಲ್ಲಿ ಬಹಳಷ್ಟು ಏರುಪೇರುಗಳನ್ನು ಕಂಡು ಇನ್ನೇನು ಸಂಸ್ಥೆ ನಿಂತು ಬಿಡುತ್ತದೆ ಎನ್ನುವಂಥ ಸಂದರ್ಭದಲ್ಲಿ ಆಗಮಿಸಿದವರು ಎಂ.ಎನ್. ಆಚಾರ್ಯ, ಉಳ್ಳಾಲ್ ಪುರುಷೋತ್ತಮ್ ಮುಂತಾದ ಮಹನೀಯರು. ಅವರು ಮತ್ತೆ ಈ ಸಂಘವನ್ನು ಮೇಲೆತ್ತಿ ಕರ್ನಾಟಕ ವಿಶ್ವಕರ್ಮ ಅಸೋಸಿಯೇಷನ್ ಎನ್ನುವಂಥ ಹೆಸರಿನಿಂದ ಈ ಸಂಸ್ಥೆಯನ್ನು ಮುಂದುವರಿಸ್ತಾರೆ. ಆ ಬಳಿಕ ಈ ಸಂಸ್ಥೆ ಇವತ್ತು 80ನೇ ವರ್ಷವನ್ನು ಕಾಣುತ್ತಾ ಇದೆ. ಈ ಸಂದರ್ಭದಲ್ಲಿ ಸಮಾಜದ ಹಿರಿಯರನ್ನು ಗೌರವಿಸಲಾಯಿತು. ಸಂಘದ ಸದಸ್ಯರ ಮಾಹಿತಿಯುಳ್ಳ ಸಂವಾದಿಯನ್ನು ಶ್ರೀ ಕಾಳಿಕಾಂಬಾ ವಿನಾಯಕ ದೇವಸ್ಥಾನ ಪನ್ವೇಲ್ನ ಆಡಳಿತ ಮುಕ್ತೇಸರ ಸಿಎ ಶ್ರೀಧರ್ ಆಚಾರ್ಯ ಬಿಡುಗಡೆಗೊಳಿಸಿ ಮಾತನಾಡಿದರು. 80 ವರ್ಷಗಳ ಅವಧಿಯನ್ನು ಮುಗಿಸಿ ಇಂದು 80ನೇ ವರ್ಷದ ವಾರ್ಷಿಕೋತ್ಸವವನ್ನು ಅತಿ ವಿಜೃಂಭಣೆಯಿಂದ ಪ್ರಾರಂಭ ಮಾಡಿದೆ. ಈ ಕಾರ್ಯಕ್ರಮ, ಇವತ್ತಿನ ಕಾರ್ಯಕ್ರಮ ಎಲ್ಲ ಒಳ್ಳೆಯ ರೀತಿಯಲ್ಲಿ ಯಶಸ್ವಿಯಾಗಿ ಬರಲಿ ಅಂತೇಳಿ ನಾನು ದೇವರಲ್ಲಿ ಪ್ರಾರ್ಥಿಸ್ತೇನೆ. ಇವತ್ತಿನ ಈ ಸಂಘದ 80 ವರ್ಷ ಅಂತೇಳಿ ಸಂಘವನ್ನು ಕಟ್ಟುವುದು ಸುಲಭ ಅಲ್ಲ. ನಮ್ಮ ಕರ್ನಾಟಕದ ಮೂಲೆಯಿಂದ ಆವಾಗ 80 ವರ್ಷದಿಂದ 1944ರಲ್ಲಿ ಬಂದು ಇಲ್ಲಿ ವಸತಿ ಇದ್ದವರನ್ನ ಎಲ್ಲರನ್ನು ಗುರುತಿಸಿ ಸಂಘವನ್ನು ಆವಾಗ ಕಟ್ಟಿ ಸಂಘದ ಪ್ರತಿ ಹೆಜ್ಜೆಗೂ ಎಲ್ಲ ಸದಸ್ಯರು, ಸಂಘದ ಕಮಿಟಿಯವರು, ಎಲ್ಲ ಸಮಿತಿಯವರೆಲ್ಲ ತುಂಬ ಪ್ರಯತ್ನ ಮಾಡಿ ತುಂಬ
ಕೆಲಸವನ್ನು ಮಾಡ್ತಾ ಬಂದು ಈಗ 80ನೇ ವರ್ಷದಲ್ಲಿ ಇದ್ದೇವೆ. ಇನ್ನು ಮುಂದೆ ಸಹ ಈ ಸಂಘದ ಇನ್ನೂ ಒಳ್ಳೆ ಕಾರ್ಯಕ್ರಮ ಕಾರ್ಯಕ್ರಮವನ್ನು ನಡೆಸಿಕೊಂಡು ಇನ್ನು ಮುಂದೆ ಒಳ್ಳೆಯ ರೀತಿಯಲ್ಲಿ ಸಂಘ ಬೆಳಗಲಿ ಅಂತೇಳಿ ನಾನು ದೇವರಲ್ಲಿ ಪ್ರಾರ್ಥಿಸುತ್ತೇನೆ. ನನಗೆ ಈ ಸಮಾಧಿಯನ್ನು ಬಿಡುಗಡೆ ಮಾಡಲಿಕ್ಕೆ ಅವಕಾಶ ಕೊಟ್ಟಂಥ ಸಂಘದವರಿಗೆ ನಾನು ನಮ್ಮ ದೇವಸ್ಥಾನದ ಪ್ರತಿನಿಧಿಯಾಗಿ ಈ ಸಮಾಧಿಯನ್ನು ಬಿಡುಗಡೆ ಮಾಡಿದ್ದೇನೆ. ಸಮಾಧಿ ತುಂಬ ನಮ್ಮ ಸಂಘದವರು ತುಂಬ ಪ್ರಯತ್ನ ಮಾಡಿ 89ರಿಂದ ಎಲ್ಲ ಇಲ್ಲಿ ಈ ಮುಂಬೈಯ ಪರಿಸರ ಕರ್ನಾಟಕದ ಮೂಲೆಯಿಂದ ಬಂದ ಇಲ್ಲಿ ಮೂಲೆಯಲ್ಲಿ ನೆಲೆಸಿದ್ದವರನ್ನು ಗುರುತಿಸಿ ಅವರ ಎಲ್ಲವರ ವಿಳಾಸವನ್ನು ಪಡೆದು 89ರಿಂದ ಪ್ರತಿ ಸ್ಮರಣಿಕ ಸಮಾಧಿಯನ್ನು ಮಾಡ್ತಾ ಬಂದಿದ್ದಾರೆ. ತುಂಬ ಒಳ್ಳೆಯ ಉಪಯೋಗ ಆಗ್ತದೆ ಸಮಾಧಿ. ಊರಿನವರಿಗೆ, ನಮ್ಮ ಇಲ್ಲಿಯವರಿಗೆ ಯಾರು ಎಲ್ಲಿದ್ದಾರೆ ಅಂತೇಳಿ ಒಂದು ಅಡ್ರೆಸ್ಸು, ಅವ್ರದ್ದು ಸಂಪರ್ಕ ನಂಬರ್ ಎಲ್ಲ ಸಿಗ್ತದೆ. ತುಂಬ ಸಂತೋಷ ವಿಷಯ. ಮುಖ್ಯ ಅತಿಥಿಗಳಾಗಿ ಬೆಂಗಳೂರಿನ ದಕ್ಷಿಣ ಕನ್ನಡ ವಿಶ್ವ ಬ್ರಾಹ್ಮಣ ಸಂಘದ ಅಧ್ಯಕ್ಷರಾದ ತುಕಾರಾಂ ಆಚಾರ್ಯ, ಗೌರವ ಅತಿಥಿಗಳಾದ ಮುಂಬೈ ಬಂಟರ ಸಂಘದ ಅಧ್ಯಕ್ಷರಾದ ಪ್ರವೀಣ್ ಬಿ ಶೆಟ್ಟಿ, ಜೈ ಶ್ರೀಕೃಷ್ಣ ಪರಿಸರ ಪ್ರೇಮಿ ಸಮಿತಿಯ ಸ್ಥಾಪಕ ತೋನ್ಸೆ ಜೈ ಕೃಷ್ಣ ಎ ಶೆಟ್ಟಿ, ಶ್ರೀನಿವಾಸ್ ಆರ್ನಮೆಂಟ್ ಬೋರಿವಲಿಯ ಮಾಲಕ ಶ್ರೀಧರ್ ವಿ ಆಚಾರ್ಯ ಸಂಘದ ಗೌರವ ಸ್ವೀಕರಿಸಿ ಮಾತನಾಡಿದರು. 80 ವರ್ಷಗಳ ಹಿಂದೆ ತಮ್ಮ ಜೀವನೋಪಾಯಕ್ಕಾಗಿ ಅಂದಿನ ಬೊಂಬೈ, ಈಗ ಮುಂಬೈ ಬಂದು ಇಲ್ಲಿ ನೆಲೆಸಿ ತನ್ನ ಅಭಿವೃದ್ಧಿಯನ್ನು ಮಾಡುತ್ತಾ ಸಮಾಜದ ಅಭಿವೃದ್ಧಿಗೆ ಹೆಚ್ಚಿನ ಗಮನ ಕೊಟ್ಟು ಒಂದು ಸಂಸ್ಥೆಯನ್ನು ಸ್ಥಾಪಿಸಿದಂತಹ ಎಲ್ಲ ಮಹನೀಯರಿಗೂ ಹಿರಿಯರಿಗೂ ನನ್ನ ಮನಪೂರ್ವಕ ವಂದನೆಗಳು. ಅಂದಿನ ಕಾಲದಲ್ಲಿ ಬೊಂಬೈಗೆ ಬರುವುದೆಂದರೆ ಅದೊಂದು ಅಸಾಧ್ಯದ ಮಾತು. ಒಂದು ಕೆಲಸ ಹುಡುಕ್ಲಿಕ್ಕೆ ಬರಬೇಕು, ಇಲ್ಲಿ ಒಂದು ಕೆಲಸ ಮಾಡಬೇಕು ಅನ್ನುವ ಕನಸು ಹೊತ್ತು ಬಂದವರೇ ಜಾಸ್ತಿ. ಹಾಗೇನೆ ನಮ್ಮ ಸಂಘಕ್ಕೂ ಸಂಘ ಸ್ಥಾಪನೆ ಮಾಡಿ ನಮ್ಮ ಸದಸ್ಯರಿಗೆ ಏನಾದರೂ ಕೊಡಬೇಕು, ಸಹಾಯ ಮಾಡಬೇಕು ಅನ್ನುವ ದೂರದೃಷ್ಟಿಯಿಂದ ಮಾಡಿದ ಸಂಘ ಶ್ರೀ ವಿಶ್ವಕರ್ಮ ಅಸೋಸಿಯೇಷನ್ ರಿಜಿಸ್ಟರ್ಡ್ ಮುಂಬೈ. ಅಂದಿನ ಕಾಲದಲ್ಲಿ ಮುಂಬೈಗೆ ಬರುವುದೆಂದರೆ 4 ದಿನ ಬೇಕು, ಮಿನಿಮಮ್ 4 ದಿನ. 80 ವರ್ಷದ ಹಿಂದೆ ಇಲ್ಲಿಗೆ ಬಂದು ಇಲ್ಲಿ ಎಲ್ಲರನ್ನೂ ಮಾತಾಡಿಸಿ ಒಟ್ಟುಗೂಡಿ ಸಂಘ ಸ್ಥಾಪನೆ ಮಾಡುವುದು ಅಷ್ಟು ಸುಲಭದ ಮಾತು ಅಲ್ಲ. ಬಸ್ಸಲ್ಲಿ ಬರಬೇಕು, ಗಡಿಗೆ ಪಟೇಲ್, ಬಳ್ಳಾಲ್ ಅಂತ ಬಸ್ಗಳೇ ಇತ್ತು ಮುಂಚೆ. ಅದು ಬಿಟ್ಟರೆ ಸ್ಟೀಮರಲ್ಲಿ ಬರಬೇಕಾಗಿತ್ತು, ಗೊತ್ತಿರ್ಬೋದು ಸ್ಟೀಮರ್. ಅಲ್ಲದೆ ನಮ್ಮ ಮುಂಬೈ ಸಂಘದವರು ನಾವು ಕಳೆದ ವರ್ಷ ಇಲ್ಲಿಗೆ ಬಂದಾಗ, ನಾನು ಬೆಂಗಳೂರಿನ ಸಂಘದ ಅಧ್ಯಕ್ಷ, ಇಲ್ಲಿಗೆ ಬಂದಾಗ ನಮ್ಮ ಜೊತೆಗೂಡಿ ಸುಮಾರು ಒಂದು 20 ಮನೆಗಳಿಗೆ ಕರ್ಕೊಂಡು ಹೋಗಿದ್ದಾರೆ. ನಮಗೆ ಒಳ್ಳೆಯ ಸ್ಪಂದನೆ ಸಿಕ್ಕಿದೆ. ಸಮುದಾಯ ಭವನವನ್ನು ನಾವು ಬೆಂಗಳೂರಿನಲ್ಲಿ ಮಾಡ್ತಾ ಇದ್ದೇವೆ. ಸುಮಾರು 1,000 ಜನದ 1,000 ಆಸನಗಳೆಲ್ಲ ಅತ್ಯಾಧುನಿಕ ದೊಡ್ಡ ಸಮುದಾಯ ಭವನ ಮಾಡ್ತಾ ಇದ್ದೇವೆ. 2 ಎಕರೆ ಕರ್ನಾಟಕ ಹೌಸಿಂಗ್ ಬೋರ್ಡಿಂದ ಮಂಜೂರಾದಂತಹ ಒಂದು ದೊಡ್ಡ ಜಾಗ. ಇನ್ನೇನು ಕೆಲಸಗಳೆಲ್ಲ ಕಂಪ್ಲೀಟ್ ಆಗಿದೆ.
ಇದು 2 ತಿಂಗಳಲ್ಲಿ ಏಪ್ರಿಲ್ ಅಥವಾ ಮೇ ನಾವು ಅದನ್ನು ಲೋಕಾರ್ಪಣೆ ಮಾಡಲು ನಮ್ಮ ಪರಮ ಪೂಜ್ಯ ಗುರುಗಳನ್ನು ಆಮಂತ್ರಿಸುತ್ತೇವೆ. ಎಲ್ಲರೂ ಬರಬೇಕು. ಯುವಾವಸ್ಥೆಯಲ್ಲಿ ಇದ್ದ ಲೆಕ್ಕ. ಯಾಕಂದ್ರೆ ಮನುಷ್ಯನಿಗೆ 80 ವರ್ಷ ಅಂದ್ರೆ ವೃದ್ಧಾವಸ್ಥೆಯಲ್ಲಿ ಹೋಗ್ತಾನೆ. ಸಂಘ ಆಗಲ್ಲ. 80 ವರ್ಷದ ಹಿಂದೆ ಈ ವಿಶ್ವಕರ್ಮ ಸಮಾಜದ ಹಿರಿಯರು ಸಮಾಜಕ್ಕಾಗಿ ಸ್ಥಾಪಿಸಿದ ಸಂಘವನ್ನು ಇಷ್ಟು ಕಂಟಿನ್ಯೂ ಮಾಡಿ ಬಂದಿದ್ದಲ್ಲ, ಅದಕ್ಕೆ ನಾನು ಶುಭಕಾಮನೆಯನ್ನು ಕೋರುತ್ತಾ, ಸೃಷ್ಟಿಕರ್ತ ಬ್ರಹ್ಮ ಮನುಷ್ಯನನ್ನು ಸೃಷ್ಟಿ ಮಾಡಿದರೆ ಈ ವಿಶ್ವಕರ್ಮರು ಮನುಷ್ಯನಿಗೆ ಬೇಕಾದ ಎಲ್ಲಾ ವಸ್ತುಗಳನ್ನು ಸೃಷ್ಟಿ ಮಾಡ್ತಾರೆ ಅಂತ ಅವರಿಗೆ ಅಭಿಮಾನದಿಂದ ಹೇಳುತ್ತಾ, ಸಂಸ್ಕೃತಿ ಸಂಸ್ಕಾರ ಬರಬೇಕಾದ್ರೆ ನಮಗೆ ಸಂಘದ ಅಗತ್ಯ ಉಂಟು. ಮುಂಬೈಯಲ್ಲಿ ಜಾತೀಯ ಸಂಘಗಳು ತುಂಬಾ ಇದೆ. ಯಾಕೆಂದ್ರೆ ಹ್ಯಾರಿಟಿ ಬಿಗಿನ್ಸ್ ಅಟ್ ಹೋಮ್ ಅಂತ. ನಮಗೆ ಜಾತಿ ಮುಖ್ಯ ಉಂಟೇ ಉಂಟು. ಯಾಕಂದ್ರೆ ನಮ್ಮ ಜಾತಿಯವರು ಒಳ್ಳೇದಾಗಿದ್ದರೆ ಇಡೀ ಸಮಾಜ ಒಳ್ಳೇದಾಗ್ತದೆ. ಬಾಂಧವ್ಯ, ಜಾತಿ ಸಂಘ ಬಾಂಧವ್ಯ ಆಲ್ಸೋ ವೆರಿ ಇಂಪಾರ್ಟೆಂಟ್ ಫಾರ್ ಅಸ್. ನಾನು ಇವತ್ತು ದೇವರೇ ನಾನು ನಿನ್ನೆ ಊರಿನಲ್ಲಿದ್ದೆ, ರಾತ್ರಿ ಬಸ್ಸಿನಿಂದ ಬಂದದ್ದು. ನಮ್ಮ ಸದಾನಂದ ಆಚಾರ್ಯರ ಪ್ರೀತಿಗೆ ಹೋಗೊಟ್ಟು ನಾನು ಎಣಿಸಿದ್ದು ಬರ್ತಿಲ್ಲಿಗೆ ಆಗುತ್ತಾ ಇಲ್ವಾ ಅಂತ. ಆದ್ರೆ ಸಂಘ ಬಾಂಧವ್ಯ ಅಂತ ಇಂಪಾರ್ಟೆಂಟ್ ಉಂಟು. ನಾನು ಬಂಟರ ಸಂಘದ ಅಧ್ಯಕ್ಷನಾಗಿ ಹೇಳುವುದೇನೆಂದರೆ, ಎಲ್ಲ ನನಗೆ ಒಂದು ಆಸೆ ಉಂಟು. ನಾನು ಇನ್ನೊಂದು ವರ್ಷ ಉಂಟು, ಎಲ್ಲ ಸಂಘದವರನ್ನು ಒಂದು ಕರೆದು ಸನ್ಮಾನ ಮಾಡುವ ನನಗೆ ಒಂದು ಅತ್ಯಂತ ಒಂದು ಆಸೆ ಉಂಟು. ದೇವರ ಅದಕ್ಕೆ ಪರಿಪೂರ್ಣವು. 10ನೇ ವರ್ಷದ ಈ ಆನಿವರ್ಸರಿ ಭಾಗವಹಿಸಲಿಕ್ಕೆ ನನಗೆ ತುಂಬಾ ಸಂತೋಷ ಆಗ್ತದೆ. 60ನೇ ವರ್ಷದ ನಿಮ್ಮ ಕಾರ್ಯಕ್ರಮದಲ್ಲಿ ನಾನು ಸೋವಿನಿಯರ್ ರಿಲೀಸ್ ಮಾಡಿದ್ದೆ. ಇವತ್ತು ಕೂಡ ಬರುವ ಭಾಗ್ಯ ಸಿಕ್ಕಿತು ನನಗೆ. ಮತ್ತು ವಿಶ್ವಕರ್ಮ ಅಸೋಸಿಯೇಷನ್ಗೆ ಕಳೆದ 30 ವರ್ಷದಿಂದ ಒಂದು ಅಭಿನವ ಸಂಬಂಧ. ಅದು ನನ್ನ ಪರಮಿತ್ರ ಆದ GT ಆಚಾರ್ಯ ಅವರ ಮುಖಾಂತರ ಆಗಿದೆ. ಆ ಲೆಕ್ಕ ಅದೇ ಅಲ್ಲದೆ ವಿಶ್ವಕರ್ಮ ಬಾಂಧವರು ನಮ್ಮ ಜಯಶ್ರೀ ಕೃಷ್ಣ ಪರಿಸರ ಪ್ರೇಮಿ ಸಮಿತಿಯಲ್ಲಿ ಬೇರೆ ಬೇರೆ ಪದಾಧಿಕಾರಿಗಳಾಗಿ ಸೇವೆಯನ್ನು ಸಲ್ಲಿಸುತ್ತಾ ಅದು ಕೂಡ ನಮಗೆ ತುಂಬ ಹೆಮ್ಮೆ ತಂದಿದೆ. ಅದರಲ್ಲಿ ಹಿರಿಯ ನಮ್ಮ ಪದಾಧಿಕಾರಿಗಳು GT ಆಚಾರ್ಯರು. ನಿಮ್ಮ ಸಂಘದ ಅಭಿವೃದ್ಧಿಯನ್ನು ನೋಡಿ ನಮಗೆ ಕೂಡ ತುಂಬ ಖುಷಿ ಆಗ್ತದೆ. ಅದೇ ಅಲ್ಲದೆ ವಿಶ್ವದ ಅತಿ ಫಸ್ಟ್ ವಿಶ್ವಕರ್ಮ ಅಂದರೆ ವಿಶ್ವದ ಆರ್ಕಿಟೆಕ್ಟ್, ವಾಸ್ತುಶಿಲ್ಪಿ, ಅದು ವಿಶ್ವಕರ್ಮ ಸಮಾಜ. ಈ ವಿಶ್ವಕರ್ಮ ಸಮಾಜ ಬೇರೆ ಬೇರೆ ರಾಷ್ಟ್ರದಲ್ಲಿ ಅವರವರೇ ಸಮಾಜ ಇದೆ. ಎಲ್ಲ ರಾಷ್ಟ್ರದಲ್ಲಿ ವಿಶ್ವಕರ್ಮರಿದ್ದಾರೆ. ಯುರೋಪ್ ಹೋಗಲಿ, ಅಮೆರಿಕ ಹೋಗ್ಲಿ, ನೋಡುವಾಗ ಬೆಳ್ಳಗಿದ್ದಾರೆ, ಅವರು ವಿಶ್ವಕರ್ಮರು. ಆ ಟೈಮ್ನಲ್ಲಿ ಇಟ್ಸ್ ಒನ್ ಪ್ರೊಫೆಷನ್. ನಮ್ಮ ಭಾರತ ದೇಶದಲ್ಲಿ ಈಗ 145 ಕೋಟಿ ಜನಸಂಖ್ಯೆ ಆಗಿದೆ. ಈ ಜನಸಂಖ್ಯೆಗೆ ವಿಶ್ವಕರ್ಮರ ಪ್ರೊಫೆಷನ್ ಅತಿ ಇಂಪಾರ್ಟೆಂಟ್ ಇದೆ. ಅದರಲ್ಲಿ ಈಗ ದುಡ್ಡಿದೆ. ಒನ್ ಥಿಂಗ್ ಐ ವಿಲ್ ಸೇ, ಈ ಕಾರ್ಪೆಂಟ್ರಿ ಬಿಸ್ನೆಸ್ ಅಲ್ಲಿ ದೇರ್ ಇಸ್ ಅ ಬಿಗ್ ಮನಿ. ನಮ್ಮ ಯುವಕರು ಹೋಗ್ತಾ ಇಲ್ಲ. ದ್ಯಾಟ್ ಇಸ್ ದ ಒನ್ ಆಫ್ ದ ಡ್ರಾಬ್ಯಾಕ್. ನೀವು ನೋಡಿ, ಒಂದೊಂದು ಈ ಒಂದು ಮನೆಗೆ ಈ ಕಾರ್ಪೆಂಟ್ರಿ ಕೆಲಸ ತಗೊಂಡ್ರೆ ಎಷ್ಟು ಲಕ್ಷ ಹಣ ಬರ್ತದೆ. ಸುಮ್ಮನೆ ಸಣ್ಣ ಸಣ್ಣ what I mean to say, the small people are working. It should not happen. I just give a message to the younger generation of the Vishwakarma people. You choose this profession, the world's oldest profession, Vishwakarma, Vishwa architect ಅಂತ ಹೇಳಬಯಸ್ತಾ, ಈ ದೇಶದಲ್ಲಿ ಎಷ್ಟು ಓಲ್ಡ್ ಟೆಂಪಲ್ಸ್, ಓಲ್ಡ್ ಮನೆಯೆಲ್ಲ ಆರ್ಕಿಟೆಕ್ಚರ್ ಇದೆ ಅಲ್ಲ, ಅದು ಈಗ ಯಾವ ಆರ್ಕಿಟೆಕ್ಟ್ ಮಾಡ್ಲಿಕ್ಕೆ ಆಗುದಿಲ್ಲ. ವುಡನ್ ಆರ್ಕಿಟೆಕ್ಚರ್ ಅಷ್ಟು ಶ್ರಮ, ಅಷ್ಟು ಬ್ರೈನ್ ಯೂಸ್ ಮಾಡಿದ್ದಾರೆ ನಮ್ಮ ವಿಶ್ವಕರ್ಮರು. ಅದೇ ಲೆಕ್ಕದಲ್ಲಿ ನಮ್ಮ ಜಿಲ್ಲೆಯಲ್ಲಿ ಕೂಡ ದೊಡ್ಡ ದೊಡ್ಡ ದೇವಸ್ಥಾನ ಕಾರ್ವಿಂಗ್ ಎಲ್ಲ ಇದ್ರೆ ನಮ್ಮ ಜಿಲ್ಲೆಯ ವಿಶ್ವಕರ್ಮರ ಕೊಡುಗೆ ಮತ್ತು ಅವರ ಬ್ರೈನ್. ಈ ವಿಶ್ವಕರ್ಮ ಸಮಾಜಕ್ಕೆ ದೇವರು ಒಳ್ಳೆಯದು ಮಾಡಲಿ ಎಂಬುದು ಒಂದು 10 ತಾಯಿಯ ಮಕ್ಕಳು ಒಟ್ಟುಗೂಡಿ ನಡೆಸುವ ಸಂಸ್ಥೆಯೇ ಸಂಘ. ಅದಕ್ಕಾಗಿ ತುಂಬ ಭಿನ್ನಾಭಿಪ್ರಾಯ ಬರ್ತದೆ. 10 ಮಕ್ಕಳದಾದರೆ 10 ಅಭಿಪ್ರಾಯಗಳು ಬಂದೇ ಬರ್ತದೆ. ಆದರೆ ಅದನ್ನು ಒಟ್ಟುಗೂಡಿಸಿಕೊಂಡು ಹೋಗುವುದೇ ಸಂಘದವರ ಕರ್ತವ್ಯವಾಗಿದೆ. ನನಗೆ ಗಣೇಶಾಚಾರ್ಯ ಹೇಳಿದ 3 ನಿಮಿಷ ಮಾತಾಡಿ. 3 ನಿಮಿಷ ಅಲ್ಲ, ನಾನು 2 ನಿಮಿಷದಲ್ಲಿ ಮುಗಿಸುವ ಪ್ರಯತ್ನ ಮಾಡ್ತೇನೆ.
ಇನ್ನೊಂದು ವಿಶೇಷ ಅಂದರೆ ಇಲ್ಲಿ ಕೆಲವರು ಹೇಳ್ತಾರೆ, ಸಂಘದ ಕಿರಿಯರು ಹೇಳ್ತಾರೆ ನಮಗೆ ಗೌರವ ಸಿಗುವುದಿಲ್ಲ ಅಂತ. ಅದು ಶುದ್ಧ ಸುಳ್ಳು. ನಾನು ಹೇಳ್ತೇನೆ, ಗೌರವ ಸಿಗುವುದಲ್ಲ, ಅದು ಯಾವ ಕ್ರಯಕ್ಕೆ ಪಡೆಯುವುದಲ್ಲ, ಅದನ್ನು ನಾವು ಪಡೆದುಕೊಳ್ಳಬೇಕು. ಆಗ ಮಾತ್ರ ಅದಕ್ಕೆ ಗೌರವ ಹೆಚ್ಚಾಗ್ತದೆ. ಇನ್ನೊಂದು ಕೊನೆಯ ಮಾತು, ಈ ಸಂಘದಲ್ಲಿ ಯಾವಾಗಲೂ ಪಾಲಿಟಿಕ್ಸ್ ಬರಲೇಬಾರದು. ಪಾಲಿಟಿಕ್ಸ್ ಬಂದರೆ ವಿರೋಧ ಪಕ್ಷ ಚಾಲಾಗ್ತದೆ. ಹಾಗಾಗಿ ಎಲ್ಲರೂ ನಾವು ನಮ್ಮ ಒಂದೇ ತಾಯಿಯ ಮಕ್ಕಳಂತೆ ಬಾಳಬೇಕಂತ ಹೇಳಿ ನನ್ನ ಮಾತುಗಳಿಗೆ. ಇದೇ ಸಂದರ್ಭದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ರಾಜೇಶ್ ಕೃಷ್ಣ ಆಚಾರ್ಯ ದಹಿಸರ್, ವಿನೋದ್ ಪದ್ಮನಾಭ ಆಚಾರ್ಯ, ಡಾಕ್ಟರ್ ಅಖಿಲ್ ಮೋಹನ್ ಆಚಾರ್ಯ, ಅಡ್ವೊಕೇಟ್ ಮಿತೇಶ್ ಸಂಜೀವ್ ಆಚಾರ್ಯ, ರಾಹುಲ್ ದಾಮೋದರ್ ಆಚಾರ್ಯ, ಜಿತೇಶ್ ಜನಾರ್ದನ್ ಆಚಾರ್ಯ, ಅಭಿಷೇಕ್ ಸುರೇಶ್ ಆಚಾರ್ಯ, ರಾಜೇಶ್ ಅನಂತ ಆಚಾರ್ಯ, ಅಮಿತ್ ಶ್ರೀಧರ್ ಆಚಾರ್ಯ, ಪ್ರಮೋದ್ ನಿಲಯ ಆಚಾರ್ಯ, ಅಡ್ವೊಕೇಟ್ ಆಕಾಶ್ ಆಚಾರ್ಯ ಇವರನ್ನು ಸನ್ಮಾನಿಸಲಾಯಿತು. ಕರ್ನಾಟಕ ವಿಶ್ವಕರ್ಮ ಅಸೋಸಿಯೇಷನ್ನ ಅಧ್ಯಕ್ಷರಾದ ರವೀಶ್ ಆಚಾರ್ಯ ಮಾತನಾಡುತ್ತಾ, ಇಂದಿನ ಕಾರ್ಯಕ್ರಮ ಕಂಡು ನನ್ನ ಹೃದಯ ತುಂಬಿ ಬಂದಿದೆ. ನಮ್ಮ ಸಂಘ ಒಂದು ಪ್ರತಿಷ್ಠಿತ ಸಂಸ್ಥೆ. ನಮ್ಮ ಸಂಘಕ್ಕೆ ಬಹಳ ಗೌರವವಿದೆ. ಸಂಘದ ಬಗ್ಗೆ ಎಲ್ಲರಲ್ಲೂ ಒಂದು ಧನಾತ್ಮಕ ಅಭಿಪ್ರಾಯವಿದೆ. ನಮ್ಮ ಸಂಘದಲ್ಲಿ ಕೆಲಸ ಮಾಡಲು ಬಹಳ ಸ್ಫೂರ್ತಿ ಸಿಗುತ್ತದೆ. ಅದಕ್ಕೆ ಇಂದಿನ ಕಾರ್ಯಕ್ರಮವೇ ಸಾಕ್ಷಿ ಎಂದರು. ಇಂದು ನನ್ನ ಹೃದಯ ತುಂಬಿ ಬರುತ್ತಾ ಇದೆ. ಕರ್ನಾಟಕ ವಿಶ್ವಕರ್ಮ ಅಸೋಸಿಯೇಷನ್ ಅಂದರೆ ಅದು ಬಹಳ ಪ್ರತಿಷ್ಠಿತ ಸಂಸ್ಥೆ. ಈ ಸಂಘಕ್ಕೆ ತುಂಬ ಗೌರವ ಇದೆ. ಅದು ನಮಗೆ ಗೊತ್ತಾಗುವುದಿಲ್ಲ. ಈ ಸಂಘದ ಬಗ್ಗೆ ಹೊರಗಿನವರ ಅಭಿಪ್ರಾಯ ಯಾವಾಗಲೂ ಪಾಸಿಟಿವ್ ಆಗೇ ಇದೆ. ಯಾವತ್ತೂ ನಮ್ಮ ಸಂಘ ಕೆಳಗೆ ಬೀಳಲಿಲ್ಲ. ಇನ್ನೊಬ್ಬರ ಸಂಘ ಸಂಸ್ಥೆಯಲ್ಲಿ ಒಟ್ಟಿಗೆ ಎಲ್ಲರೂ ಒಂದು ಗೌರವವನ್ನು ಕೊಡುವಂಥ ಸಂಸ್ಥೆ ಅಂದರೆ ನಮ್ಮ ಸಂಸ್ಥೆ. ಇದನ್ನು ಕಟ್ಟಿದಂಥ ಸ್ಥಾಪಕರಿಗೆ, ನಮ್ಮ ಹಿರಿಯರಿಗೆ ಮನಪೂರ್ವಕವಾಗಿ ಅವರನ್ನು ಮನಸ್ಸಿನಲ್ಲಿ ಸ್ಮರಿಸುತ್ತಾ, ಅವರು ಕಟ್ಟಿ ಬೆಳೆಸಿದಂಥ ಈ ಸಂಘ, ಅದನ್ನು ನಾವು ನಮ್ಮಿಂದಾದಷ್ಟು ನಾವು ಮುಂದುವರಿಸಿಕೊಂಡು ಹೋಗ್ತಾ ಇದ್ದೇವೆ. ಈ ಸಂಘದಲ್ಲಿ ಕೆಲಸ ಮಾಡಲಿಕ್ಕೆ ನಮಗೆ ಒಂದು ರೀತಿಯ ಸ್ಫೂರ್ತಿ, ಎಷ್ಟು ಆಯಾಸ ಆದರೂ ಕೂಡ ಇಲ್ಲಿ ಕೆಲಸ ಮಾಡೋದು ಗೊತ್ತೇ ಆಗುವುದಿಲ್ಲ. ಯಾಕಂತ ಹೇಳಿದರೆ ಇವತ್ತಿನ ಈ ಕಾರ್ಯಕ್ರಮವೇ ಸಾಕ್ಷಿ. ನಮ್ಮ ಸಂಘದ 75ನೇ ವರ್ಷವನ್ನು ಒಳ್ಳೆ ರೀತಿಯಲ್ಲಿ ಮಾಡಬೇಕೆಂತ ನಾವು ಎಣಿಸಿದ್ದು. ಆದರೆ ಕೋವಿಡ್ ಮಹಾಮಾರಿಯಿಂದ ಕೇವಲ ಉದ್ಘಾಟನೆಯಷ್ಟೇ ಆಗಿದೆ. ಆಮೇಲೆ ಮಾಡಬೇಕಂತಲೂ ತುಂಬ ನಾವು ಎಣಿಸಿದೆವು. ಆದರೆ ಕಾಲ ಕೂಡಿ ಬರಲಿಲ್ಲ, ಭಗವಂತನ ಪ್ರೇರಣೆ ಇರಲಿಲ್ಲ. ಇವತ್ತು 80 ವರ್ಷಗಳನ್ನು ಪೂರೈಸುತ್ತಿರುವಂತಹ ಸಂದರ್ಭದಲ್ಲಿ 80 ವರ್ಷಗಳನ್ನಾದರೂ ನಾವು ಒಳ್ಳೆ ರೀತಿಯಲ್ಲಿ ಆಚರಿಸೋಣ ಎಂಬ ಮನಸ್ಸು ಮಾಡಿ ಈ ಒಂದು ಕಾರ್ಯಕ್ಕೆ ಹಿಡಿದಿದ್ದೇವೆ. ಅವರು ಲೇಡೀಸ್ ವಿಂಗ್, ಯುವ ವಿಭಾಗ, ನಮ್ಮ ಮ್ಯಾನೇಜಿಂಗ್ ಕಮಿಟಿ, ಸೆಲೆಬ್ರೇಷನ್ ಕಮಿಟಿ, ಸೊವನೀರ್ ಕಮಿಟಿ, ರಿಸೆಪ್ಷನ್ ಕಮಿಟಿ ಹಾಗೂ ಸೋಷಿಯಲ್ ವೆಲ್ಫೇರ್ ಕಮಿಟಿ, ಇವರೆಲ್ಲರೂ ಕೂಡಿ ಒಂದು ಒಳ್ಳೆಯ ಅರ್ಥಪೂರ್ಣವಾದಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಸಮಾಜದ ಹಿತದೃಷ್ಟಿಯಿಂದ, ಸಮಾಜಕ್ಕೋಸ್ಕರ ನಮ್ಮ ಸಂಘ ಅಭಿವೃದ್ಧಿ ಆಗಬೇಕು, ಸಂಘಕ್ಕಾಗಿ ಏನಾದರೂ ಮಾಡಬೇಕೆಂಬ ಮುತುವರ್ಜಿಯಿಂದ ನಮ್ಮ ಮ್ಯಾನೇಜಿಂಗ್ ಕಮಿಟಿ ಆಗಲಿ ಅಥವಾ ಇತರ ಸಬ್ ಕಮಿಟಿ ಎಲ್ಲರೂ ಕೂಡ ಆ ಸಂಘಕ್ಕೆ ಬಂದು, ಎಷ್ಟು ದೂರ ಆದರೂ ಕೂಡ ಬಂದು ಅಲ್ಲಿಯ ಕಾರ್ಯಕ್ರಮಕ್ಕೆ ಏನೆಲ್ಲ ತಯಾರಿ ಆಗಬೇಕು ದಿನ ರಾತ್ರಿ ಒದ್ದಾಡಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅಂದರೆ ಅದೊಂದು ಕಾಲದ 80 ವರ್ಷ ಕೇವಲ ಕಾಲ ಅಲ್ಲ, ಅಥವಾ ಮುಂದಿನ ಮಕ್ಕಳಿಗೆ ನಾವೊಂದು ಮಾದರಿಯನ್ನು ತೋರಿಸಬೇಕು, ಮಾರ್ಗದರ್ಶನ ಕೊಡಬೇಕು. ನಾವೇನೋ ಈಗ ಮಾಡಿಕೊಂಡು ಹೋಗ್ತಾ ಇದ್ದೇವೆ. ಇದಕ್ಕಿಂತಲೂ ಉನ್ನತ ರೀತಿಯಲ್ಲಿ, ವಿಭಿನ್ನ ರೀತಿಯಲ್ಲಿ ಮುಂದಿನ ಜನಾಂಗ ಇದನ್ನು ಯಾವ ರೀತಿ ಕೊಂಡೋಗ್ತದೆ, ನಮ್ಮ ಹಿರಿಯರು ಮಾಡಿದಂಥ ಈ ಸಂಸ್ಥೆಯನ್ನು ಹೇಗೆ ಪೋಷಿಸಿಕೊಂಡು ಹೋಗ್ತಾರೆ, ಅವರಲ್ಲಿ ಯಾವ ಸಂಸ್ಕಾರವನ್ನು ನಾವು ಕೊಡಬೇಕು, ಇದೆಲ್ಲ ನಾವು ದೂರದೃಷ್ಟಿಯಲ್ಲಿ ಇಟ್ಟುಕೊಂಡು ಇಂತಹ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಲ್ಲಿ ಅವರಿಗೆ ಇದರಿಂದ ಒಂದು ಪಾಠ ಸಿಗುತ್ತದೆ. ನಮ್ಮ ಕುಲಕಸುಬು
ಚಿನ್ನದ ಕೆಲಸ ಆಗಲಿ, ಕಬ್ಬಿಣದ ಕೆಲಸವಾಗಲಿ, ಮರದ ಕೆಲಸವಾಗಲಿ ಅಥವಾ ಶಿಲ್ಪದ ಕೆಲಸವಾಗಲಿ, ಇದು ಕೇವಲ ಕೈಕಸುಬು ಅಲ್ಲ, ಅದು ನಮ್ಮ ರಕ್ತದಲ್ಲಿ ಹರಿಯುತ್ತಿರುವಂತಹ ಒಂದು ಸೃಜನಶೀಲತೆ. ಕಲ್ಲಿಗೆ ಜೀವ ಕೊಟ್ಟಂತಹ ಶಿಲ್ಪಿ, ಕಬ್ಬಿಣಕ್ಕೆ ಬಲ ಕೊಟ್ಟಂತಹ ಕಮ್ಮಾರ, ಮರಕ್ಕೆ ರೂಪ ಕೊಟ್ಟಂತಹ ಬಡಗಿ, ಲೋಹಕ್ಕೆ ಕಲೆ ಕೊಟ್ಟ ಲೋಹಕಾರ, ಬಂಗಾರಕ್ಕೆ ಸೌಂದರ್ಯ ಕೊಟ್ಟಂತಹ ಸ್ವರ್ಣಕಾರ, ಇವರೆಲ್ಲ ನಮ್ಮ ಸಮಾಜದ ನಿಜವಾದ ವಾಸ್ತುಶಿಲ್ಪಿಗಳು. ಒಂದು ಪ್ರೋತ್ಸಾಹವನ್ನು ಕೊಟ್ಟಿದ್ದೀರಿ. ಮುಖ್ಯವಾಗಿ ಹೇಳಬೇಕಾದ್ರೆ ನಮಗೆ ಯಾವುದೇ ಕಾರ್ಯಕ್ರಮ ಮಾಡಲಿ, ಸಂಘದ ಯಾವುದೇ ಕಾರ್ಯಕ್ರಮ ಮಾಡಲಿ, ಅದಕ್ಕೆ ಧನ ಸಹಾಯವನ್ನು ಇತ್ತು ನಮಗೆ ಪ್ರೋತ್ಸಾಹಿಸುವವರು ತುಂಬಾ ಮಂದಿ ಇದ್ದಾರೆ. ಅವರಿಲ್ಲದೆ ನಾವೇನು ಮಾಡಲಿಕ್ಕೆ ಆಗುವುದಿಲ್ಲ. ಅವರಿಗೆ ಶಿರಬಾಗಿ ವಂದಿಸುತ್ತಾ ನಿಮಗೆಲ್ಲರಿಗೂ ಆ ಕಾಳಿಕಾಂ ಪರಮೇಶ್ವರಿಯ ಅನುಗ್ರಹವಿರಲಿ, ವಿಶ್ವಕರ್ಮ ಪರಬ್ರಹ್ಮನ ದಯೆ ಇರಲಿ ಎಂದು ಹೇಳುತ್ತಾ, ಸರ್ವೇ ಜನ ಸುಖಿನೋ ಭವಂತು, ಎಲ್ಲರಿಗೂ ಶುಭವಾಗಲಿ, ಎಲ್ಲರೂ ಒಂದಾಗಿರೋಣ, ಎಲ್ಲರೂ ಒಗ್ಗಟ್ಟಿನಿಂದ ಬಾಳೋಣ, ಸರ್ವೇ ಜನ ಸುಖಿನೋ ಭವಂತು. ಜಯ ವಿಶ್ವಕರ್ಮ. ಪರಮ ಪೂಜ್ಯ ಜಗದ್ಗುರು ಶ್ರೀ ಅನಂತ ಶ್ರೀ ವಿಭೂಷಿತ ಕಾಳಹಸ್ತೇಂದ್ರ ಸರಸ್ವತಿ ಮಹಾಸ್ವಾಮೀಜಿ ಆಶೀರ್ವಚನ ನೀಡಿದರು. ನಮ್ಮ ಉತ್ಸವ ನಮ್ಮ ಸಂಸ್ಕೃತಿಯನ್ನು ಬಿಂಬಿಸುವ ಉತ್ಸವ ಆಗಬೇಕು ಅನ್ನೋ ಕಲ್ಪನೆ ಇಟ್ಟುಕೊಂಡು ಮಾಡಿರ್ತಕ್ಕಂಥದ್ದು ಇತರ ಕಾರ್ಯಕ್ರಮಗಳಿಗೆ ಒಂದು ಆದರ್ಶಪ್ರಾಯವಾಗಿರ್ತಕ್ಕಂಥ ಕಾರ್ಯಕ್ರಮ ಅಂತ ಹೇಳಲಿಕ್ಕೆ ತುಂಬ ಸಂತೋಷ ಆಗ್ತಾ ಇದೆ. ಹುಟ್ಟಿದಲ್ಲಿ ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡಿಬಂತು. ವಿಶ್ವಬ್ರಾಹ್ಮಣರು 80 ವರ್ಷದ ಹಿಂದೆ ಮುಂಬೈಗೆ ಅದಕ್ಕೆ ಹಿಂದೆ ಬಂದು ಮುಂಬೈಯಲ್ಲಿ ಸಂಘ ಸ್ಥಾಪನೆ ಮಾಡಬೇಕು ಅಂತ ಕಲ್ಪನೆ ಇಟ್ಟುಕೊಂಡು ಪ್ರಯತ್ನ ಮಾಡಿ ಈ ಹಂತದವರೆಗೆ ಯಶಸ್ಸನ್ನು ಸಾಧಿಸಿದ್ದಾರೆ ಅಂತ ಹೇಳಿದ್ರೆ, ಹಿಂದಿನವರ ಕಲ್ಪನೆ ಇವತ್ತು ಚಿಗುರೊಡೆದು ಒಂದು ಬೃಹತ್ ಮರವಾಗಿ ಬೆಳಲಿಕ್ಕೆ ಒಂದು ಪೂರಕವಾಗಿರ್ತಕ್ಕಂಥ ಪ್ರಯತ್ನ ಅವರು ಹಿಂದೆ ಮಾಡಿದ್ದಾರೆ. ಒಂದು ಸಂತೋಷ ಇದನ್ನು ನಾನು ಈ ಸಭೆಯಲ್ಲಿ ಗಮನಿಸಿದ್ದು ಅಂತ ಹೇಳಿದರೆ, ನಮ್ಮ ಸಂಘದ 80 ವರ್ಷ ದಾಟಿರ್ತಕ್ಕಂಥ ಹಿರಿಯರನ್ನು ಇವತ್ತು ಗೌರವಿಸಿರ್ತಕ್ಕಂಥದ್ದು ಒಂದು ಒಳ್ಳೆಯ ಸೂಕ್ತ ಕಾರ್ಯಕ್ರಮ ಆಗಿದೆ. ಅದು ಕೂಡ 16 ಜನ ಇದ್ದಾರೆ, ಅದು ಕೂಡ ಗುರುವಿನ ಸಂಖ್ಯೆ. ಯಾವುದೇ ಕಾರ್ಯಕ್ರಮ ಯಶಸ್ಸಾಗಬೇಕಿದ್ರೆ ಗುರು ಹಿರಿಯರನ್ನ ಮುಂದಿಟ್ಟುಕೊಂಡು ಕಾರ್ಯಕ್ರಮ ಮಾಡಿದಾಗ ಅದು ಯಶಸ್ಸನ್ನ ಕಾಣ್ತದೆ ಅನ್ನೋದಕ್ಕೆ ಪೂರಕವಾಗಿರ್ತಕ್ಕಂಥ ಸಂಯೋಜನೆ ಇಲ್ಲಿ ಎಲ್ಲದರಲ್ಲೂ ನಾವು ಗಮನಿಸಲಿಕ್ಕೆ ಸಾಧ್ಯತೆ ಇದೆ. 80 ವರ್ಷ ಪ್ರಾಯ ಆಗಿರ್ತಕ್ಕಂಥ 16 ಜನರನ್ನು ಇವತ್ತು ನಾವು ಗುರುತಿಸಿದ್ದೇವೆ. ಅವರ ಪ್ರಯತ್ನ, ಅವರ ಹಿಂದಿನವರ ಪ್ರಯತ್ನ ಇವತ್ತು ಸಂಘ ಈ ಮಟ್ಟಕ್ಕೆ ಬೆಳೆದು ಬಂದಿದೆ. ನಿರೀಕ್ಷಿತ ಮಟ್ಟ ಮುಟ್ಟದೇ ಇದ್ರೂ ಒಂದು ಸಂತೋಷ ಅಂತ ಹೇಳಿದರೆ, ಅಧಪತನ ಆಗದೇ ಇರ್ತಕ್ಕಂಥದ್ದೇ ದೊಡ್ಡ ನಮಗೆ ಹೆಮ್ಮೆ ತರುವಂತಹ ವಿಷಯ. ಸಂಘ ಪ್ರಾರಂಭ ಆಗ್ತದೆ, ಹಾಗೆ ಕೆಲವು ವರ್ಷ ನಡೀತದೆ, ಆಮೇಲೆ ಅದು ಪತನ ಆಗ್ತದೆ. ಹಾಗೆ ಆಗದೆ ನಿರಂತರತೆಯನ್ನು ಉಳಿಸಿಕೊಂಡಿರ್ತಕ್ಕಂಥದ್ದು ನಮ್ಮ ಸಂಘದ ಹೆಮ್ಮೆಯ ವಿಷಯವಾಗಿದೆ. ಅಧ್ಯಕ್ಷರಾಗಲಿ, ಪದಾಧಿಕಾರಿಗಳಾಗಲಿ, ಅಧಿಕಾರ ಇದ್ದಾಗ ಸಂಘಕ್ಕೆ ಹೇಗೆ ಪೂರಕವಾಗಿದ್ರು, ಅಧಿಕಾರ ಇಲ್ಲದೇ ಇದ್ರೂ ಕೂಡ ಸಂಘಕ್ಕೆ ಪೂರಕವಾಗಿ ಇದ್ದದ್ದ ಕಾರಣದಿಂದ ಸಂಘ 80 ವರ್ಷ ನಡೆದುಕೊಂಡು ಬರಲಿಕ್ಕೆ ಸಾಧ್ಯತೆ ಆಗಿದೆ. ಅವರು ಕೇವಲ ಅಧಿಕಾರಕ್ಕೆ ಮಾತ್ರ ತೆರವುಗೊಳಿಸಿದ್ದೆ ಹೊರತು ಸಂಘಕ್ಕೆ ಅಲ್ಲ. ಆ ದೃಷ್ಟಿಯಲ್ಲಿ ಸಂಘ 80ನೇ ವರ್ಷದ ಆಚರಣೆಯನ್ನು ಅತ್ಯಂತ ವ್ಯವಸ್ಥಿತವಾಗಿ ಆಚರಿಸಿಕೊಂಡು ಬರ್ತಾ ಇದೆ. ಹಾಗೆ ಕೆಲವು ಅಭಿಪ್ರಾಯ ಭೇದಗಳು ಬಂತು ಅಂತ ಹೇಳಿ ನಮ್ಮ ವೇದಿಕೆಯಲ್ಲಿ ಬಂತು. ನಮ್ಮ ಶ್ರೀಧರಾಚಾರ್ಯ ಹೇಳಿದರು, ಹಿರಿಯರಿಗೆ ಗೌರವ ಕೊಡುವುದಿಲ್ಲ ಅಂತ ಹೇಳಿ. ಖಂಡಿತ ಯಾವುದೋ ಹೇಳಿಸಿಕೊಂಡು ಮಾಡುವಂಥದ್ದು ಸೂಕ್ತ ಅಲ್ಲ, ಅದಾಗೆ ಬರಬೇಕು. ಆ ರೀತಿ ನಾವು ಸಂಘದಲ್ಲಿ ತೊಡಗಿಸಿಕೊಂಡದ್ದೇ ಆದರೆ ಖಂಡಿತ ನಮಗೆ ಗೌರವ ಸ್ಥಾನಮಾನಗಳು ದೊರೆಯುವಲ್ಲಿ ಯಾವ ಸಂಶಯವಿಲ್ಲ. ನಾವು ನಮ್ಮನ್ನು ನಾವು ತೊಡಗಿಸಿಕೊಳ್ಳುವ ಕಾರ್ಯಕ್ಕೆ ಮುಂದೆ ಹೋಗಬೇಕು. ಹಾಗೆ ಇರಬೇಕು. ಕೆಲವೊಮ್ಮೆ ನಮ್ಮನ್ನು ಹೊಗಳುವವರು ನಮ್ಮ ಸಂತೋಷದಲ್ಲಿ ಇಡಿಸ್ತಾರೆ. ನಮ್ಮನ್ನು ಹೊಗಳುವವರು, ಸ್ತುತಿಸುವರು ನಮ್ಮನ್ನ ಸಂತೋಷದಲ್ಲಿ ಇರಿಸುತ್ತಾರೆ. ನಮ್ಮನ್ನು ತೆಗಳುವವರು, ಅವಮಾನಿಸುವವರು ಮಾತ್ರ ನಮ್ಮನ್ನು ಬೆಳೆಸ್ತಾರೆ. ಹಾಗಾಗಿ ಅವರಿದ್ದಾಗ ಮಾತ್ರ ನಾವು ಮೇಲೆ ಬರಲಿಕ್ಕೆ ಸಾಧ್ಯತೆ ಇದೆ. ನಾವು ಕೂಡ ದೇವರಿಗೆ ಪ್ರಾರ್ಥನೆ ಮಾಡೋದು, ಆ ಥರದ್ದು ಏನಾದರೂ ಇದ್ದರೆ
ಅವರು ಕೂಡ ಭಗವಂತ ಒಳ್ಳೆಯ ಬುದ್ಧಿಯನ್ನು ಕೊಟ್ಟು ಸಂಘದೊಟ್ಟಿಗೆ ಸೇರಿಕೊಂಡು ಸಂಘವನ್ನು ಬೆಳೆಸಿ ಅಲ್ಲಿ ಅವರದೇ ಆಗಿರ್ತಕ್ಕಂಥ ಕೊಡುಗೆ ಕೊಡುವ ಹಾಗೆ ಭಗವಂತ ಅವರಿಗೆ ಅನುಗ್ರಹ ಮಾಡಲಿ ಅಂತೇಳಿ ಅವರನ್ನು ಕೂಡ ಆಶೀರ್ವಾದವನ್ನು ಮಾಡ್ತಾ ಇದ್ದೇವೆ. ಹಾಗೆ 80 ವರ್ಷದ ದೊಡ್ಡ ಸಾಧನೆ ಮಾಡಿರ್ತಕ್ಕಂಥದ್ದು ವಿಶ್ವಬ್ರಾಹ್ಮಣರು. ಸಂತೋಷ ಅಂತ ಹೇಳಿದ್ರೆ ನಮಗೆ ಸ್ವಾತಂತ್ರ್ಯ ಸಿಕ್ಕು ಹತ್ತಿರ 80 ವರ್ಷ ಆಗ್ತಾ ಬಂದಿದೆ, ಅಂದರೆ ಮುಂದಿನ ವರ್ಷ ಆಗ್ತದೆ, ಕೆಲವು ಥಿಯೇಟರ್ಲಿ ಆಗಿರ್ತಕ್ಕಂಥದ್ದು. ಹಾಗಾಗಿ ಸ್ವಾತಂತ್ರ್ಯ ಪೂರ್ವದಲ್ಲೇ ನಾವು ಸಂಘಟಿತರಾಗಬೇಕು ಅನ್ನೋ ಕಲ್ಪನೆ ಬೀಜ ಬಿದ್ದಿರ್ತಕ್ಕಂಥದ್ದು ನಮ್ಮ ದೂರದೃಷ್ಟಿಗೆ ಇಟ್ಟಿರ್ತಕ್ಕಂಥ ಒಳ್ಳೆಯ ಕನ್ನಡಿ ಅದು. ಹಾಗಾಗಿ ದೊಡ್ಡ ಸಾಧನೆಯನ್ನು ನಮ್ಮ ಹಿರಿಯರು ಮಾಡಿದ್ದಾರೆ. ಅವರ ನೇತೃತ್ವದಲ್ಲಿ ನಾವು ನಮ್ಮ ಸಮಾಜವನ್ನು ಮುಂದೆ ತೆಗೆದುಕೊಂಡು ಹೋಗುವ ಸಂತೋಷ ಅಂತ ಹೇಳಿದ್ರೆ, ನಾವು ಭಾರತವನ್ನು ಗುರುತಿಸಬೇಕಿದ್ರೆ ಇಲ್ಲಿರ್ತಕ್ಕಂಥ ದೇವಾಲಯಗಳನ್ನು ತೋರಿಸಿ ಭಾರತ ಸಂಸ್ಕೃತಿಯನ್ನು ಗುರುತಿಸುವಂಥ ಪ್ರಕ್ರಿಯೆ ಹಿಂದೆ ದೂರದರ್ಶನದಲ್ಲಿ ಬರ್ತಾ ಇತ್ತು. ಅಲ್ಲಿ ಬಹುಶಃ ಹಿಂದೆ ಟಿವಿ ನೋಡೋದಕ್ಕೆ ಗೊತ್ತಿದೆ, ಈಗ ನಾನು ಟಿವಿ ನೋಡಿಲ್ಲ, ಹಿಂದೆ ನಾನು ಸಣ್ಣ ನೋಡುವಾಗ ಹೇಗೆ ಅಂದರೆ ಲಂಡನ್ ಅಂದರೆ ಬ್ರಿಡ್ಜ್ ತೋರಿಸ್ತಾ ಇದ್ರು, ಫ್ರಾನ್ಸ್ ಅಂದರೆ ಐಫೆಲ್ ಟವರ್ ತೋರಿಸ್ತಾ ಇದ್ರು, ಹಾಗೆ ಇಂಡಿಯಾ ಭಾರತ ಅಂತ ಹೇಳಿದ್ರೆ ದೇವಸ್ಥಾನಗಳನ್ನು ತೋರಿಸ್ತಾ ಇದ್ರು. ಸುರಭಿ ಅಂತ ಒಂದು ಕಾರ್ಯಕ್ರಮ ಬರ್ತಾ ಇದ್ದಾಗ ಆ ದೃಷ್ಟಿಯಲ್ಲಿ ನಮ್ಮ ಭಾರತವನ್ನು ಗುರುತಿಸುವಂಥದ್ದು ಯಾವುದರಿಂದ ಅಂತ ಹೇಳಿದ್ರೆ ಇಲ್ಲಿರ್ತಕ್ಕಂಥ ದೇವಾಲಯಗಳಿಂದ. ಹಾಗಾಗಿ ಭಾರತೀಯ ಸಂಸ್ಕೃತಿಯನ್ನು ಜಗತ್ತಿಗೆ ಪರಿಚಯ ಮಾಡಿಸಿಕೊಟ್ಟಿರ್ತಕ್ಕಂಥ ಏಕೈಕ ಸಮುದಾಯ ಅಂತ ಹೇಳಿದ್ರೆ ವಿಶ್ವಬ್ರಾಹ್ಮಣ ಸಮುದಾಯ ಅಂತ ನಮಗೆ ತುಂಬ ಅತ್ಯಂತ ಹೆಮ್ಮೆ ಇರ್ತಕ್ಕಂಥದ್ದು. ವಿಜ್ಞಾನಕ್ಕೂ ಕೂಡ ಸವಾಲಾಗುವಂತಹ ವಿಶಿಷ್ಟ ಶಿಲ್ಪಕಲೆಯನ್ನು ಆಗ ಅವರು ಪ್ರದರ್ಶನ ಮಾಡಿದ್ದಾರೆ. ಎಷ್ಟು ಅದ್ಭುತ ಅಂತ ಹೇಳಿದ್ರೆ, ಸೂರ್ಯನ ಚಲನೆಯನ್ನು ಈಗ ನಾವು ವೈಜ್ಞಾನಿಕ ಉಪಕರಣಗಳನ್ನು ಅಳವಡಿಸಿಕೊಂಡು ಅದನ್ನು ನಾವು ಗುರುತಿಸ್ತೇವೆ. ಆದರೆ ಯಾವ ರಾಶಿಯಲ್ಲಿ ಯಾವ ದಿವಸಕ್ಕೆ ಹೇಗೆ ಅವರು ಚಲನೆ ಮಾಡ್ತಾನೆ ಅನ್ನೋದನ್ನು ಎಷ್ಟೋ ವರ್ಷದ ಹಿಂದೆ ಅವರು ಅರಿತುಕೊಂಡು ಈ ರಾಶಿ ನಮ್ಮ ಕೋನಾರ್ಕ ದೇವಸ್ಥಾನ ಪ್ರತಿ ತಿಂಗಳಿಗೆ ಒಂದು ರಾಶಿಗೆ ಸೂರ್ಯ ಚಲನೆ ಆಗುವಾಗ ಅವನ ಕಿರಣ ಮೊದಲ ಕಂಬಕ್ಕೆ ಬೆಳಕು ಬಿಡುವ ಹಾಗೆ ಅಲ್ಲಿ ವಾಸ್ತುಶಿಲ್ಪವನ್ನು ಅವರು ರಚನೆ ಮಾಡಿರ್ತಕ್ಕಂಥದ್ದು ವಿಜ್ಞಾನಕ್ಕೆ ದೊಡ್ಡ ಕೊಡುಗೆಯನ್ನ ಆ ಮೂಲಕ ನಮ್ಮ ಶಿಲ್ಪಿಗಳು ಕೊಟ್ಟಿದ್ದಾರೆ. ಗೌರವ ಜತೆ ಕಾರ್ಯದರ್ಶಿಗಳಾದ ಪ್ರಸಾದ್ ಆಚಾರ್ಯ, ಸುಧೀರ್ ಜೆ ಆಚಾರ್ಯ, ಗೌರವ ಕೋಶಾಧಿಕಾರಿ ಬಾಬುರಾಜ್ ಆಚಾರ್ಯ, ಜತೆ ಕೋಶಾಧಿಕಾರಿ ರವೀಂದ್ರ ಪಿ ಆಚಾರ್ಯ, ಆಚರಣಾ ಸಮಿತಿಯ ಕಾರ್ಯಾಧ್ಯಕ್ಷ ಸದಾನಂದ್ ಎನ್ ಆಚಾರ್ಯ, ಶಿಕ್ಷಣ ಮತ್ತು ಸಮಾಜ ಕಲ್ಯಾಣ ಸಮಿತಿಯ ಕಾರ್ಯಾಧ್ಯಕ್ಷ ಡಾಕ್ಟರ್ ಕೆ ಮೋಹನ್, ನಿಧಿ ಸಂಗ್ರಹ ಸಮಿತಿಯ ಕಾರ್ಯಾಧ್ಯಕ್ಷ ನಿಟ್ಟೆ ದಾಮೋದರ್ ವಿ ಆಚಾರ್ಯ, ಸ್ವಾಗತ ಸಮಿತಿಯ ಕಾರ್ಯಾಧ್ಯಕ್ಷ ಭವಾನಿ ಶಂಕರ್ ವಿ ಆಚಾರ್ಯ, ಸ್ಮರಣ ಸಂಚಿಕೆ ಸಮಿತಿಯ ಕಾರ್ಯಾಧ್ಯಕ್ಷ ಅರುಣ್ ಪಿ ಆಚಾರ್ಯ, ಮಹಿಳಾ ವಿಭಾಗದ ಕಾರ್ಯಾಧ್ಯಕ್ಷೆ ಸುಜಾತಾ ಜಿ ಆಚಾರ್ಯ, ಯುವ ವಿಭಾಗದ ಕಾರ್ಯಾಧ್ಯಕ್ಷ ಸಂದೇಶ್ ಜಿ ಆಚಾರ್ಯ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ಕಾರ್ಯಕ್ರಮವನ್ನು ಹರೀಶ್ ಜಿ ಆಚಾರ್ಯ, ವೀಣಾ ಸುಧೀರ್ ಆಚಾರ್ಯ ನಿರೂಪಿಸಿದರೆ, ಜೊತೆ ಕಾರ್ಯದರ್ಶಿ ಪ್ರಸಾದ್ ಆಚಾರ್ಯ ಧನ್ಯವಾದ ನೀಡಿದರು. ತದನಂತರ ಸಮಾಜ ಬಾಂಧವರಿಂದ ವೈವಿಧ್ಯಮಯ ಸಾಂಸ್ಕೃತಿಕ ಕಾರ್ಯಕ್ರಮ ಆರಂಭವಾಯಿತು. ವಿವಿಧ ಕಲೆಗಳ ಕಳೆಯಿದೆ, ಶುದ್ಧ ಸಂಸ್ಕೃತಿ ಒಲಲಿದೆ, ಶ್ರೀಮಂಜುನಾಥರ ಮಡಿಲಲಿ ದೈವ ಭಕ್ತಿಯ ಸೊಬಗಲಿ ಕಡಲ ಮಕ್ಕಳ ಕಥೆ ಇದೆ.
निर्भयदिन गौजीड दिनने पोपुजी कणदर पेलम चंदने अलिने तूपुनी निर्भयदिन गौजीड दिनने पोपुजी कणदर पेलम चंदने अलिने तूपुनी ताजीदा कनोटा सोजीगा रंपाटा एन्ने जिद कन्नड़ नलनिन तंद बर्पुन पलुतुये ಸಂಚಾರ ಭಾಸ್ಕರ್ ಕಾಂಚನ್ ಜೊತೆ ವಾಣಿ ಪ್ರಸಾದ್, ಮುಂಬೈ ನ್ಯೂಸ್.